ನಿನ್ನೆ ಬೆಳಗ್ಗೆ ಹುಬ್ಬಳ್ಳಿ ಏರ್ಪೋರ್ಟ್ ಸೇರಿದಂತೆ ಇನ್ನೂ ಸಾಕಷ್ಟು 20ಕ್ಕೂ ಹೆಚ್ಚು ಎಸ್ಟಾಬ್ಲಿಷ್ಮೆಂಟ್ಗಳಿಗೆ ಒಂದು ಮೇಲ್ ಥ್ರೆಟ್ ಬಂದಿದೆ. ಅದರಲ್ಲಿ ಹುಬ್ಬಳ್ಳಿ ಏರ್ಪೋರ್ಟ್ ಪ್ರಿಮೈಸಸ್ಸಲ್ಲಿ ಎಕ್ಸ್ಪ್ಲೋಷನ್ ಮಾಡ್ತೀನಿ ಅಂತಂದು ಅನಾಮಧೇಯ ವ್ಯಕ್ತಿ ಒಂದು ಬೆದರಿಕೆ ಮೇಲನ್ನು ಕಳಿಸಿರುವಂಥದ್ದು. ಅದರ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಅಥಾರಿಟೀಸು ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಏರ್ಪೋರ್ಟ್ ಸೆಕ್ಯೂರಿಟಿ ರಿಲೇಟೆಡ್ ಏನೊಂದು ಕಮಿಟಿ ಇದೆ, ಆ ಕಮಿಟಿಲಿರುವಂಥವರೆಲ್ಲ ಸೇರಿಕೊಂಡು ಒಂದು ಮೀಟಿಂಗನ್ನು ಮಾಡಿದ್ದಾರೆ. ಮತ್ತು ಏರ್ಪೋರ್ಟ್ ಅಥಾರಿಟೀಸು ಇಂಟರ್ನಲ್ ಕಮಿಟಿ ಒಂದಿರುತ್ತೆ, ಅದರಲ್ಲಿ ಥ್ರೆಟ್ ಎವ್ಯಾಲ್ಯೂಯೇಷನ್ನು ಮತ್ತು ಅದು ಬಂದಿರುವಂಥದ್ರದ್ದು ಥ್ರೆಟ್ ಪರ್ಸೆಪ್ಷನ್ ಎವ್ಯಾಲ್ಯೂಯೇಷನ್ ಮಾಡಿ ಅದ್ರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಅವರು ನಿರ್ಧಾರ ಕೈಗೊಂಡಿದ್ದಾರೆ. ನಮಗೆ ಗೋಕುಲ್ ಪೊಲೀಸ್ ಠಾಣಾ ವ್ಯಾಪ್ತಿ ಬರುತ್ತೆ, ಅವರೇನಾದರೂ ಫಿರ್ಯಾದಿ ಕೊಟ್ಟಂಥ ಸಂದರ್ಭದಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಅಗತ್ಯ ತನಿಖೆ ಮತ್ತು ಯಾವ ಮೂಲದಿಂದ ಈ ಒಂದು ಥ್ರೆಟ್ ಮೇಲ್ ಬಂದಿದೆ ಅನ್ನೋಂಥದ್ದನ್ನು ಪತ್ತೆ ಮಾಡುವಂಥ ಕೆಲಸ ಮಾಡಲಾಗುತ್ತೆ. ಮೇಲ್ ಕಮ್ಯುನಿಕೇಟ್ ಮಾಡಿದ್ದಾರೆ, ಅದು ಮೇಲ್ ಏನು ಬಂದಿತ್ತು ಅನ್ನೋಂಥದ್ದು ಮಾಹಿತಿ ನಮಗಿದೆ. ಬಟ್ ಅದ್ರ ಮೇಲೆ FIR ಮಾಡಲಿಕ್ಕೆ ಅಥವಾ ನಾವು NC ಮಾಡಿಕೊಂಡು ನಂತರ ಕೋರ್ಟ್ ಪರ್ಮಿಷನ್ ತೊಗೊಂಡು FIR ಮಾಡ್ಕೊಂಡು ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಅವ್ರದ್ದು ಏರ್ಪೋರ್ಟ್ ಅಥಾರಿಟೀಸಿಂದ ಅಧಿಕೃತವಾಗಿ ಕಂಪ್ಲೇಂಟ್ ಬರಬೇಕಾಗತ್ತೆ. ಅದು ಅವರ ಆಂತರಿಕ ಥ್ರೆಟ್ ಕಮಿಟಿ, ಇಂಟರ್ನಲ್ ಥ್ರೆಟ್ ಕಮಿಟಿ ಏನಿದೆ, ಥ್ರೆಟ್ ಕಮಿಟಿದು ಅನಾಲಿಸಿಸ್ ಮಾಡಿ ನಂತರ ಅವರು ಮುಂದಿನ ಕ್ರಮದ ಬಗ್ಗೆ ಮಾಹಿತಿ ನೀಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ವಿ ಆರ್ ವೇಟಿಂಗ್ ಫಾರ್ ಕಂಪ್ಲೇಂಟ್ ಕಮ್ ಫ್ರಮ್ ದಿಯರ್ ಸೈಡ್.